ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ರಾಜಕೀಯ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಸತೀಶ್ ಸಿಎಂ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆಗುವಂತ ಅವಕಾಶ ಸಿಕ್ಕರೆ ಕುಮಾರಸ್ವಾಮಿ ಅವರ ಬೆಂಬಲವನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೇಳಿರಬಹುದು ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಮಾಜಿ ಪ್ರಧಾನಿ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ತಟಸ್ಥ ಅಂತ ಜಿಟಿಡಿ ಹೇಳಿದ್ದಾರೆ. ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ ಬಿಜೆಪಿಯೋ ಜೆಡಿಎಸ್ ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ ಬಿಜೆಪಿಯೋ ಜೆಡಿಎಸ್ ನಾಯಕರು. ಇನ್ನು ಸತೀಶ್ ಜಾರಕಿಹೊಳಿ ಹಾಗೇನೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಹಿನ್ನೆಲೆಯಲ್ಲಿ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಜಿಟಿ ದೇವೇಗೌಡರು ಅಂತ ಮಾಹಿತಿ ಇದೆ. ಕಾವೇರಿ ನಿವಾಸದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಇಬ್ರು ನಾಯಕರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಾಜಕಾರಣದ ಬಗ್ಗೆನೇ ಚರ್ಚೆಯನ್ನ ಮಾಡಿದ್ದಾರೆ, ಸಮಾಲೋಚನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಹಾಗೇನೆ ಕುಮಾರಸ್ವಾಮಿ ಅವರ ಭೇಟಿ ಬಗ್ಗೆನೇ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಲಾಯ್ತಾ ಅಂತ ಹೇಳಿ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ಈ ರಾಜಕೀಯ ಬೆಳವಣಿಗೆ. ಹಲವಾರು ಆಯಾಮಗಳಲ್ಲಿ ಸತೀಶ್ ಜಾರಕಿಹೊಳಿ ಹಾಗೇನೆ ಕುಮಾರಸ್ವಾಮಿ ಅವರ ಭೇಟಿ, ದೇವೇಗೌಡರ ಭೇಟಿ ಚರ್ಚೆ ನಡೀತಾ ಇದೆ. ಈಗ ಜಿಟಿ ದೇವೇಗೌಡರು ಹೊಸ ಆಯಾಮವನ್ನ ಕೊಟ್ಟಿರೋದ್ರಿಂದ ಈ ಬಗ್ಗೆ ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಜಿಟಿ ದೇವೇಗೌಡರು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಹಾಗೇನೆ ಕುಮಾರಸ್ವಾಮಿ ಅವರ ಭೇಟಿ ಬಗ್ಗೆನೇ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು, ಯಾರನ್ನು ಬೇಕಾದ್ರೂ ಭೇಟಿ ಮಾಡಬಹುದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದೆ. ಮುಂದೆ ತಾವು ಸಿಎಂ ಆದ್ರೆ ತಮ್ಮ ಸಹಕಾರ ಇರಲಿ ಅಂತ ಕೋರೋದಕ್ಕೆ ಅಂತೇಳಿ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಆಲ್ಮೋಸ್ಟ್ ಎಲ್ಲ ಪಕ್ಷದಲ್ಲೂ ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ. ಸಾಕ್ಷಿ ಜಿಟಿ ದೇವೇಗೌಡರ ಈ ಸ್ಟೇಟ್ಮೆಂಟ್ ಜೊತೆಗೆ ಸಿಎಂ ಜೊತೆ ಅವರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿರೋದು. ಇನ್ನು ಜಾರಕಿಹೊಳಿ ಸುಮ್ಮನೆ ಯಾರನ್ನು ಭೇಟಿ ಆಗಲ್ಲ, ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ 100% ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಯಾದಗಿರಿಯಲ್ಲಿ ಮಾಜಿ ಶಾಸಕ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಲಾನ್ ಇಟ್ಕೊಂಡೆ ಅವರು ಈ ತರ ಭೇಟಿ ಎಲ್ಲ ಮಾಡೋದು, ಸುಮ್ಮನೆ ಯಾರನ್ನು ಅವ್ರು ಹೋಗಿ ಭೇಟಿ ಮಾಡಿ ಮಾತುಕತೆ ಮಾಡಲ್ಲ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ 100% ಅವ್ರಾಗೇ ಆಗ್ತಾರೆ. ಸುಮ್ಮನೆ ಅವ್ರು ಯಾರನ್ನು ಹೋಗಿ ಭೇಟಿ ಮಾಡಲ್ಲ ಅಂತೇಳಿ ಯಾದಗಿರಿಯಲ್ಲಿ ಮಾಜಿ ಶಾಸಕ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಲಾನ್ ಇಟ್ಕೊಂಡೆ ಅವ್ರು ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿರೋದು. ಸತೀಶ್ ಜಾರಕಿಹೊಳಿ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತಾನು ರಾಜುಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರಿ ಪ್ಲಾನಿಂಗ್ ಮೇಲೆ ಹೋಗ್ತಾರೆ. ನಾನು ಆಗಳೇನು ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಯಾರನ್ನೂ ಮೀಟ್ ಆಗಂಗಿಲ್ಲ. ಅವ್ರು ಏನೋ ಪ್ಲ್ಯಾನ್ ಇಟ್ಟರೆ ಅವ್ರು ಏನಂತ ಬಾಯಿ ಹೊಡೆದು ಹೇಳಂಗಿಲ್ಲ. ಆ ಕೆಲಸ ಸಕ್ಸಸ್ ಆದಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನೀವು ಎಲೆಕ್ಷನ್ನು ನೋಡ್ಬೋದು. ತಾವು ಬೆಳಗಾಂ ಎಲೆಕ್ಷನ್ನಾಗ ಯಾವ ಥರ ಆಯಿತು, ಆ ಥರ ಮಗಳನ್ನ ಯಾವ ಥರ ಗೆಲ್ಸ್ಕೊಂಬರ್ಬೇಕು ಗೆಲ್ಸ್ಕೊಂಬಂದರು. ಬೇರೆಯವ್ರ ಮಕ್ಕಳು ಯಾವ ಥರ ಸೋತ್ರು ಅನ್ನೋದು ನಿಮಗೆ ಗೊತ್ತದ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಂಗಿಲ್ಲ. ಬಟ್ ಸತೀಶ್ ಅಣ್ಣ ಏನಿದ್ರು ಭಾರಿ ಪ್ಲ್ಯಾನಿಂಗ್ ಶೋರ್ಡ್ ಪಾಲಿಟಿಷನು. ಅವರೇನಾರ CM ಕುರ್ಚಿ ಮೇಲೆ ಕಣ್ಣಿಟ್ಟರೆ 100% ಆಗ್ತಾರೆ. ಸುಮ್ಮನೆ ಭೇಟಿ ಆಗಿಲ್ಲ. ಸುಮ್ಮನೆ ಕುಮಾರಣ್ಣಗೆ ಭೇಟಿ ಆಗಂತ ಪ್ರಶ್ನೆನೇ ಇಲ್ಲ. ಸತೀಶ್ ಅಣ್ಣ ಏನೋ ಸತೀಶ್ ಅಣ್ಣ ಪ್ಲಾನ್ ಇಟ್ಟೆ ಭೇಟಿ ನೋಡ್ರಿ. ಸತೀಶ್ ಇನ್ನು ಎಚ್ಡಿಕೆಯನ್ನ ಸತೀಶ್ ಭೇಟಿ ಮಾಡಿದ್ರಲ್ಲಿ ತಪ್ಪೇನಿದೆ, ನಾನು ಕೂಡ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇರ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಜೆಡಿಎಸ್ ನಾಯಕರು, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸತೀಶ್ ಜಾರಕಿಹೊಳಿ
ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡೋ ಕುರಿತಂತೆ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ರಾಜಕೀಯವಾಗಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಆ ಭೇಟಿ ಅಂತ. ಆದ್ರೆ ಕಾಂಗ್ರೆಸ್ ಅವರು ಇದನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಸಚಿವರನ್ನ ಯಾರು ಭೇಟಿನೇ ಮಾಡಬಹುದಾ, ಮಾಡಬಾರದಾ? ಕೇಂದ್ರದ ಅನುದಾನದ ಬಗ್ಗೆ ಮಾತನಾಡಬಾರ್ದಾ? ಹಾಗಾದ್ರೆ ಸದನದಲ್ಲಿ ಜೆಡಿಎಸ್ ಅಸ್ತಿತ್ವ ಉಳಿಸ್ಕೊಳ್ಳಿ, ಮುಂದೆ ಏನೇನೋ ಆಗುತ್ತೆ ನೋಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ಹಲವಾರು ಬಾರಿ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇರ್ತೀನಿ. ಇದಕ್ಕೆ ವಿಶೇಷ ಅರ್ಥವನ್ನ ಕಲ್ಪಿಸುವಂತ ಅಗತ್ಯ ಇಲ್ಲ. ಕೇಂದ್ರದ ಅನುದಾನದ ಬಗ್ಗೆ ಮಾತನಾಡೋಕೆ ಅಂತಾನೆ ಕುಮಾರಸ್ವಾಮಿ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರ್ತಾರೆ. ಸದನದಲ್ಲಿ ಫಸ್ಟ್ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳೋ ಮುಖಾಂತರ ಈ ಒಂದು ಭೇಟಿ ಏನಿದೆ ಸತೀಶ್ ಜಾರಕಿಹೊಳಿ ಮತ್ತೆ ಕುಮಾರಸ್ವಾಮಿ ಅವರದ್ದು, ಅದನ್ನ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಪ್ರಮುಖವಾಗಿ ಇಬ್ರು ನಾಯಕರನ್ನ ನಾನು ಭೇಟಿ ಮಾಡಿ ಚರ್ಚೆ ಮಾಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅದರಂತೆ ಒಂದು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ ಇವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಸಹಜವಾಗಿ ಹಿಂದೆ ಹಲವಾರು ರಾಜಕೀಯ ಲೆಕ್ಕಾಚಾರಗಳಿದೆ ಅಂತ ಚರ್ಚೆ ನಡೀತಿರುವಂತ ಬೆನ್ನಲ್ಲೇ ಜೆಡಿಎಸ್ನವರು ಬಿಜೆಪಿಯವರು ಬೇರೆ ಆಯಾಮದಲ್ಲಿ ಚರ್ಚೆ ಮಾಡ್ತಿದ್ರೆ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಟೇಲ್, ಶರ್ಮಿತಾ ಶೆಟ್ಟಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಪ್ರಸಕ್ತ ವಿದ್ಯಮಾನಗಳ ಜೊತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಜೊತೆ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಮೂಲತಃ ಕಾಂಗ್ರೆಸ್ಸಿಗರಲ್ಲ, ಅವರು ಜನತಾ ಪರಿವಾರದಿಂದ ಬಂದಂಥವರು. ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಉತ್ತಮ ಒಡನಾಟ ಇರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಗೆ ಮುನ್ನ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಆಹ್ವಾನವನ್ನು ನೀಡಿದರು. ತಾವು ಲೀಡ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕ ಭಾಗದ ನೀವು ಹೇಳ್ದಂಥವ್ರಿಗೆ ನಾವು ಟಿಕೆಟನ್ನು ಕೊಡ್ತೀವಿ, ನೀವು ಹೇಳ್ದಂಥವ್ರಿಗೆ ನಾವು ಬಿ ಫಾರ್ಮ್ ಕೊಡಲಿಕ್ಕೆ ಸಿದ್ಧ ಅಂತ ಹೇಳಿ ನೇರವಾಗಿ ಅವರಿಗೆ ಆಫರನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಬೆಳವಣಿಗೆ ನೋಡಿ ಕೊನೆಗೂ ಕೂಡ ಕಾಂಗ್ರೆಸ್ನಲ್ಲೇ ಉಳಿದುಕೊಂಡಿರ್ತಕ್ಕಂಥದ್ದು. ಸದ್ಯ ಕರ್ನಾಟಕ ರಾಜ್ಯದ ಆಗ್ತಿರ್ತಕ್ಕಂಥ ಬೆಳವಣಿಗೆ, ಈಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಡಿಮ್ಯಾಂಡ್ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನೇರವಾಗಿ ಕೇಳಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿರ್ತಕ್ಕಂಥವರು OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಸಮುದಾಯ 50% ಕಾಂಗ್ರೆಸ್ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಮೇಲ್ಜಾತಿಗ ಮತಗಳು BJP ಮತ್ತು JDSಗೆ ಹಂಚಿ ಹೋಗಿರ್ತಕ್ಕಂಥದ್ದು, ಉಳಿದ ಪಾಲು ಅದು ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮಗೂ ಅವಕಾಶ ಕೊಡಿ, ನಮ್ಮ ಸ್ಟೈಲ್ನಲ್ಲಿ ನಾವು ಪಾರ್ಟಿಯನ್ನು ಕಟ್ತೀವಿ, ನಮಗೂ ಅವಕಾಶವನ್ನು ಕೊಡಬೇಕು ಅನ್ನುವ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೊಂದು ಕಡೆ DKC ಪರವಾಗಿ ಮತ್ತು ಬೆನ್ನಿಗೆ ಇದ್ದಾರೆ ಎಂಬ ಕಾರಣಕ್ಕಾಗಿ ನೇರವಾಗಿ ಡಿಮ್ಯಾಂಡ್ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ನಥಿಂಗ್ ಇಂಪಾಸಿಬಲ್ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡೋ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಒಂದು ಕಡೆ 2028 ನಂತರ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟಕ್ಕಾಗಿ ಇದೀಗ ಫೈಟ್ ಮಾಡಿರ್ತಕ್ಕಂಥದ್ದು. ಅದು ಅಧ್ಯಕ್ಷ ಹುದ್ದೆ ಇದ್ದರೆ ಮಾತ್ರ ಅದು ಸುಲಭ ಅನ್ನೋದು ಅವರ ಲೆಕ್ಕಾಚಾರ. ಟಿಕೆಟನ್ನು ಕೊಡಿಸುವಂಥದ್ದು ಮತ್ತು ಟಿಕೆಟನ್ನು ಕೊಡುವಂಥದ್ದು ಮತ್ತು ಚುನಾವಣೆ ನಡೆಸುವಂಥ ಅಷ್ಟು ಜವಾಬ್ದಾರಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಕೈಯಲ್ಲಿರುತ್ತೆ. ಜೊತೆಗೆ ಬೆನ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ. ಹಾಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೈಮ್ ಮಾಡಲಿಕ್ಕೆ ಒಂದು ವೇಳೆ ಬಹುಮತ ಬಂದರೆ ಇದು ಸುಲಭ ಎಂಬ ಲೆಕ್ಕಾಚಾರದಲ್ಲಿ ಶತಾಯಗತಾಯ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ಪಡಿಲೇಬೇಕಂತ ಹೊರಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ನಲ್ಲಿ ಅಂದರೆ ದೆಹಲಿಯಲ್ಲಿ ಜಾಂಡ ಹೂಡಿರ್ತಕ್ಕಂಥದ್ದು. ಈಗಾಗಲೇ KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲರನ್ನ ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಕೂಡ ಸಮಯಾವಕಾಶವನ್ನು ಕೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದ ಸುದ್ದಿ ಮಾಡಿರ್ತಕ್ಕಂಥದ್ದು. ಅದು ಕೂಡ ದಲಿತ ಸಮುದಾಯದ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು. ವಿರೋಧಿಗಳನ್ನು ಮಟ್ಟ ಹಾಕಲು ಹನಿ ಟ್ರ್ಯಾಪ್ ಅಂತ ವಾಮಮಾರ್ಗವನ್ನು ಹಿಡಿದಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಹೈಕಮಾಂಡ್ ಬಳಿ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಮನ್ನಣೆ ಸಿಗದಿದ್ರೆ ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಅವರು ಎಲ್ಲೊಂದು ಕಡೆ ಅವರು ತಮ್ಮದೇ ಆದ ಹಾದಿಯನ್ನು ಹಿಡಿದು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಜಾರಕಿಹೊಳಿ ಕುಟುಂಬದ ನಾಯಕರುಗಳನ್ನು ಯಾರು ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಸದ್ಯ ಯಾರು ಏನೇ ಹೇಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಬೆನ್ನಿಗೆ 30ರಿಂದ 40 ಶಾಸಕರು ಇರ್ತಕ್ಕಂಥದ್ದು. ಒಕ್ಕಲಿಗ ಪ್ರಮುಖ ಶಾಸಕರು ಕೂಡ ಸತೀಶ್ ಜಾರಕಿಹೊಳಿ ಅವರು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಪಕ್ಷಾಧ್ಯಕ್ಷ ಹುದ್ದೆಯನ್ನು ಕ್ಲೈಮ್ ಮಾಡ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಅವರ
ವಿರುದ್ಧ ಪರೋಕ್ಷವಾಗಿ ಹೋರಾಟವನ್ನು ಮಾಡ್ತಿದ್ದಾರಂತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಶರ್ಮಿತಾ ಶೆಟ್ಟಿ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ GT ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವ್ರನ್ನ ಅವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ರಾಜಕಾರಣದಲ್ಲಿ ಏನೋ ಒಂದು ರಾಜಕೀಯ ಸಂಚಲನ ಉಂಟು ಮಾಡ್ತಕ್ಕಂಥ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ನಡೀತಿರೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರ ಭೇಟಿಯಾಗಿರುವುದೇ ಪ್ರಮುಖ ಸಾಕ್ಷಿ ಅಂತ ಹೇಳಿದ್ರು ತಪ್ಪಾಗಲಾರದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಷನ್ಗೆ.